ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ ಮತ್ತಷ್ಟು ಜೋರಾಗಿದೆ. ಅಮೆರಿಕದ ಹೇಳಿಕೆಗಳಿಗೆ ಆಕ್ರೋಶ ವ್ಯಕ್ತಪಡಿಸಿರುವ ಇರಾನ್ ಮತ್ತೆ ದಾಳಿಯ ಎಚ್ಚರಿಕೆ ಕೊಟ್ಟಿದೆ. ನೌಕಾ ಬಂದರು ದಿಗ್ಬಂಧನ ಮುಂದುವರೆದರೆ ಘೋರ ಯುದ್ಧ ಗ್ಯಾರಂಟಿ ಅಂತ ಯುದ್ಧದ ಬಗ್ಗೆ ಪೋಸ್ಟ್ ಮಾಡಿ ಇರಾನ್ ನಾಯಕ ಸುಳಿವು ಕೊಟ್ಟಿದ್ದಾರೆ. ಅಮೆರಿಕದವರು ಕೆಟ್ಟವರು, ಅವರ ಮೇಲೆ ದಾಳಿ ಅನಿವಾರ್ಯ ಆಗೋಗಿದೆ. ಅಮೆರಿಕ ವಿಶ್ವದ ಮಹಾಯುದ್ಧಕ್ಕೆ ಕಾರಣ ಅಂತ ಇರಾನ್ನ ಹಿರಿಯ ಕಮಾಂಡರ್ ರೆಜಾ ನಗ್ದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾರ್ಮುಜ್ನಲ್ಲಿ ಭಾರತದ ತೈಲ ಹಡಗುಗಳ ಮೇಲೆ ಇರಾನ್ ನೌಕಾಪಡೆ ದಾಳಿ ಮಾಡಿದೆ. ಭಾರತದ ಹಡಗು ಸ್ಫೋಟಿಸಿದ ವಿಡಿಯೋ ವೈರಲ್ ಆಗಿದೆ. ಇತ್ತ ಇರಾನ್ನ ರಾಯಭಾರಿ ಕರೆಸಿ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡಿದೆ. 10 ದಿನದಿಂದ ಶಾಂತವಾಗಿದ್ದ ಕೊಲ್ಲಿಯಲ್ಲಿ ಈಗ ಮತ್ತೆ ಅಶಾಂತಿ ಉಂಟಾಗಿದೆ. ಹರ್ಮುಜ್ ಜಲಸಂಧಿಯನ್ನ ದಾಟ್ತಾ ಇದ್ದ 2 ವ್ಯಾಪಾರಿ ಹಡಗುಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದ್ದಂತೆ ದೆಹಲಿಯಲ್ಲಿ ಸಭೆ ನಡೆಯಿತು. ಭಾರತದಲ್ಲಿರೋ ಇರಾನ್ ರಾಯಭಾರಿಯನ್ನ ಕರೆಸಿಕೊಂಡು ಕೇಂದ್ರ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ. ಭಾರತೀಯ ಧ್ವಜ ಹೊತ್ತ ಅನಿಲ ಟ್ಯಾಂಕರ್ಗಳ ಮೇಲೆ ಗುಂಡಿನ ದಾಳಿ ಮಾಡಿದ್ಯಾಕೆ? ಭಾರತದ ಹಡಗುಗಳ ಮೇಲೆ ಗುಂಡು ಹಾರಿಸಿದ ಎಷ್ಟು ಸರಿ? ಯಾವ ಉದ್ದೇಶದಿಂದ ದಾಳಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದೆ. ಇದಕ್ಕೆ ಬೇರೆ ದೇಶದ ಹಡಗುಗಳು ಭಾರತದ ಧ್ವಜ ಹಾಕೊಂಡು ದಾಟೋ ಪ್ರಯತ್ನ ಮಾಡ್ತಾ ಇವೆ, ಹೀಗಾಗಿ ದಾಳಿ ಆಗಿರೋದು, ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ ಅಂತ ಇರಾನ್ ರಾಯಭಾರಿ ಹೇಳಿದ್ದಾರೆ. ಆದರೂ ಭಾರತ ಇರಾನ್ ಸರ್ಕಾರದ ಮಾತಿಗೆ ತೃಪ್ತಿ ಆಗಿಲ್ಲ. ಮತ್ತೆ ಇಂಥ ದಾಳಿ ನಡೆದರೆ ಸುಮ್ಮನೆ ಇರೋದಿಲ್ಲ ಅಂತ ಸಂದೇಶ ಕಳಿಸಿದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧದ ಬಗ್ಗೆ ಅಮೆರಿಕ ಮಾಜಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಮಾತನಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಟ್ರಂಪ್ ಅವರನ್ನ ಇರಾನ್ ಜೊತೆಗಿನ ಯುದ್ಧಕ್ಕೆ ಎಳೆದುಕೊಂಡ್ರು. ಅಮೆರಿಕ ಜನ ಬಯಸದ ಯುದ್ಧಕ್ಕೆ ಇಳಿದ್ರು. ಇದು ಅಮೆರಿಕವನ್ನ ಅಪಾಯಕ್ಕೆ ಸಿಲುಕಿಸಿದೆ ಅಂತ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಬಗ್ಗೆ ಮೆಚ್ಚುಗೆ ಮಾತನಾಡಿದ್ದಾರೆ. ಜನ ಇಸ್ರೇಲ್ ಅನ್ನ ಪಡದೇ ಇರಲಿ, ಇಸ್ರೇಲ್ ಅಮೆರಿಕದ ಮಹಾನ್ ಮಿತ್ರ ಅಂತ ಸಾಬೀತುಪಡಿಸಿಬಿಟ್ಟಿದೆ. ಇಸ್ರೇಲ್ ಧೈರ್ಯಶಾಲಿ, ದಿಟ್ಟ, ನಿಷ್ಠಾವಂತ ಮತ್ತು ಬುದ್ಧಿವಂತ ರಾಷ್ಟ್ರ. ಇಂಥ ಸಂಘರ್ಷದ ವೇಳೆ ಇತರೆ ದೇಶಗಳು ತಮ್ಮ ನಿಜವಾದ ಬಣ್ಣ ತೋರಿಸಿವೆ. ಆದರೆ ಇಸ್ರೇಲ್ ನಮ್ಮ ಜೊತೆ ಇತ್ತು. ಈ ಯುದ್ಧದಲ್ಲಿ ಇಸ್ರೇಲ್ ಬಲವಾಗಿ ಹೋರಾಡಿ ಗೆಲ್ಲುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಮ್ಮ ಟ್ರೂತ್ನಲ್ಲಿ ಹೇಳಿದ್ದಾರೆ. ಇಸ್ರೇಲ್ ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ನಿನ್ನೆ ಜೆರುಸಲೆಂನಲ್ಲಿ ಇಸ್ರೇಲ್ ಸರ್ಕಾರದ ನಿರ್ಧಾರಗಳು ಹಾಗೂ ಹೆಚ್ಚಾಗ್ತಾ ಇರುವ ಯುದ್ಧದ ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆ ಆಯಿತು. ಕೂಡಲೇ ಯುದ್ಧ ನಿಲ್ಲಿಸುವಂತೆ ಆಗ್ರಹ ಕೇಳಿಬಂತು. ರಾಜ್ಯದ ಪ್ರಮುಖ ಸುದ್ದಿಗಳು. ರಾಜ್ಯದಲ್ಲಿ ಬಿಸಿಲ ಬೇಗೆಯ ಜೊತೆಗೆ ಮಳೆಯ ಮುನ್ಸೂಚನೆ ಕೊಡಲಾಗಿದೆ. ಉತ್ತರ ಕರ್ನಾಟಕದಲ್ಲಿ ಆಲಿಕಲ್ಲು ಮಳೆಯ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಬೆಂಗಳೂರು ಸೇರಿದಂತೆ ಹಲವೆಡೆ ತಾಪಮಾನ ಜಾಸ್ತಿ ಇದೆ. ಮುಂದಿನ 2 ದಿನಗಳಲ್ಲಿ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ಕರಾವಳಿ ಹಾಗೂ ಕಲ್ಯಾಣ ಕರ್ನಾಟಕದ ಭಾಗಗಳಲ್ಲಿ ಬಿಸಿಲು ಹೆಚ್ಚಾಗಿದೆ. ಮುಂಬರುವ ದಿನಗಳಲ್ಲಿ ತಾಪಮಾನ 45 ಡಿಗ್ರಿಗೆ ಏರಿಕೆ ಆಗೋ ಸಾಧ್ಯತೆ ಇದೆ. ಕರಾವಳಿಯ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇವತ್ತು ಹೀಟ್ ವೇವ್ ಅಲರ್ಟ್ ಕೊಡಲಾಗಿದೆ. ಬೆಂಗಳೂರಲ್ಲಿ ಭೀಕರ ಅಪಘಾತ ನಡೆದಿದೆ. ರಸ್ತೆಯಲ್ಲಿ ತಿರುವು ಪಡಿತಾ ಇದ್ದ ಬೈಕ್ಗೆ ಮತ್ತೊಂದು ಬೈಕ್ ಡಿಕ್ಕಿಯಾಗಿದೆ. ವರ್ತೂರು ಬಳಿಯ ಕುಂದಲಹಳ್ಳಿಯಲ್ಲಿ ಘಟನೆ ನಡೆದಿದೆ. ಘಟನೆಯಲ್ಲಿ 2 ಬೈಕ್ ಸವಾರರಿಗೆ ಸಣ್ಣಪುಟ್ಟ ಗಾಯ ಆಗಿದೆ. ಇಂಡಿಕೇಟರ್ ಹಾಕದೆ ಬೈಕ್ ಬಲಗಡೆಗೆ ತಿರುವು ತೆಗೆದುಕೊಳ್ತಾ ಇತ್ತು. ಈ ವೇಳೆ ಹಿಂದಿನಿಂದ ವೇಗವಾಗಿ ಬಂದ ಬೈಕ್ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ 2 ಸವಾರರು ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ದಾರೆ. HL ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಲಾರಿ ಚಾಲಕನ ಅಜಾಗರೂಕತೆಯಿಂದ ಚಾಲನೆಯಿಂದ ಭೀಕರ ಅಪಘಾತ ಸಂಭವಿಸಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಡಾಣಾಪುರ ಬಳಿ ಅಪಘಾತ ನಡೆದಿರುವುದು. ಬೈಕ್, ಕಾರು, ಬಸ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 4 ಸಾವನ್ನಪ್ಪಿದ್ದಾರೆ. ಇನ್ನು ಹಳ್ಳಕ್ಕೆ ಬಿದ್ದಿರೋ ಲಾರಿಯನ್ನ ಮೇಲೆತ್ತೋಕೆ ಕಾರ್ಯಾಚರಣೆ ನಡೀತಾ ಇದೆ. ಅಂಡರ್ಪಾಸ್ನಲ್ಲಿ ಹಾಕಿದ್ದ ಬ್ಯಾರಿಕೇಡ್ಗೆ ಬೃಹತ್ ಟ್ರಕ್ ಸಿಲುಕಿದ ಘಟನೆ ಬೆಂಗಳೂರಿನ ಹೊರಮಾವು ರೈಲ್ವೆ ಅಂಡರ್ಪಾಸ್ನಲ್ಲಿ ನಡೆದಿದೆ. ರೈಲ್ವೆ ಅಂಡರ್ಪಾಸ್ನಲ್ಲಿ ಬೃಹತ್ ವಾಹನಗಳು ಸಾಗಬಾರದು ಎಂಬ ಕಾರಣಕ್ಕೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿತ್ತು. ಆದರೆ ಟ್ರಕ್ ಡ್ರೈವರ್ ಅಂಡರ್ಪಾಸ್ನಿಂದ ಸಾಗಲು ಯತ್ನಿಸಿ ಅಲ್ಲಿಯೇ ಲಾಕ್ ಆಗಿದ್ದಾನೆ. ಸದ್ಯ ಟ್ರಕ್ನ ಟೈರ್ಗಳಿಂದ ಗಾಳಿ ತೆಗೆದು ಟ್ರಕ್ ಹೊರಗೆ ತೆಗೆಯಲು ಚಾಲಕ ಹರಸಾಹಸ ಪಟ್ಟಿದ್ದಾರೆ. ಹುಲಿಕಲ್ ಘಾಟಿ ಕುಸಿತದಿಂದ 3 ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಪ್ರಯಾಣಿಕರಿಗೆ ಬದಲಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಕುಸಿತ ಪ್ರದೇಶಗಳಲ್ಲಿ ಬಸ್ ಅದಲು ಬದಲು ಮಾಡೋಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಒಂದು ಬಸ್ನಿಂದ ಇಳಿದು ಇನ್ನೊಂದು ಬಸ್ಗೆ ಹೋಗೋಕೆ ಮೆಟ್ಟಿಲುಗಳ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಮೆಟ್ಟಿಲು ಹತ್ತೋವಾಗ ಯಾವುದೇ ರಕ್ಷಣೆ ಇಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಕಿರಿದಾದ ಜಾಗದಲ್ಲಿ ಬಸ್ ಇಳಿದು ಹತ್ತೋವಾಗ ಪ್ರಯಾಣಿಕರಿಗೆ ಗಾಯ ಆಗ್ತಾ ಇದೆ. ಕಿರಿದಾದ ಜಾಗದಲ್ಲೇ ಬಸ್ ಇಳಿದು ಹತ್ತಬೇಕಾದ್ರೆ ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಪ್ರಯಾಣಿಕರಿಗೆ ಸೂಕ್ತ ಸೌಲಭ್ಯ ಒದಗಿಸುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಇವತ್ತು ಮತ್ತು ನಾಳೆ ಸರ್ಕಾರಿ ರಜೆ ಇದ್ರೂ ಬೆಂಗಳೂರು ವ್ಯಾಪ್ತಿಯ ಗಣತಿದಾರರಿಗೆ ರಜೆ ಭಾಗ್ಯ ಇಲ್ಲ. ಗಣತಿದಾರರಿಗೆ ರಜೆ ರದ್ದು ಮಾಡಿ ಜಿಜಿಎ ಆದೇಶ ಹೊರಡಿಸಿದೆ.
ಇವತ್ತು ನಾಳೆಯೂ ಮನೆ ಮನೆಗೆ ತೆರಳಿ ಗಣತಿ ನಡೆಸುವಂತೆ ಜಿಬಿಎ ಚೀಫ್ ಕಮಿಷನರ್ ಮಹೇಶ್ವರ್ ರಾವ್ ಆದೇಶ ಹೊರಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ಬರದ ಛಾಯೆ ನಿರ್ಮಾಣವಾಗಿದೆ. ಬಿರು ಬೇಸಿಗೆಯ ಹೊಡೆತಕ್ಕೆ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ. ಬಿಸಿಲಿನ ತಾಪಕ್ಕೆ ಕೆರೆಕಟ್ಟೆಗಳು ಸಂಪೂರ್ಣ ಖಾಲಿ ಆಗ್ತಾ ಇದೆ. ಮಳೆಯ ಕಣ್ಣಾಮುಚ್ಚಾಲೆಗೆ ಕೊಳವೆ ಬಾವಿಗಳು ಬತ್ತಿ ಹೋಗಿದೆ. ಬಾವಿ ಬತ್ತಿರೋದ್ರಿಂದ ಅಡಿಕೆ ತೋಟದಲ್ಲಿ ಸಮಸ್ಯೆ ಹೆಚ್ಚಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಡಿಕೆ ಬೆಳೆ ಬೆಳೆದ ಬೆಳೆಗಾರರು ಕಂಗಾಲಾಗಿದ್ದಾರೆ. ಹಿರಿಯೂರು ತಾಲೂಕಿನ ಗೌನಹಳ್ಳಿ, ಭೂತಯ್ಯನಹಟ್ಟಿ, ಕೊಳಾಳ್ ಭಾಗದ ರೈತರು ಬೆಳೆ ಉಳಿಸಿಕೊಳ್ಳಲು ಟ್ಯಾಂಕರ್ ಮೊರೆ ಹೋಗಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸ್ಫೋಟವಾಗಿ 2 ಗುಡಿಸಲು ಹೊತ್ತಿ ಉರಿದಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಪ್ಪಗೊಂಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗುಡಿಸಲಲ್ಲಿದ್ದ 3 ಲಕ್ಷ ಹಣ, ದವಸ ಧಾನ್ಯ ಸುಟ್ಟು ಕರಕಲಾಗಿದ್ದು, ಸಿಲಿಂಡರ್ ಸ್ಫೋಟ ಆಗ್ತಾ ಇದ್ದಂತೆ ಕುಟುಂಬಸ್ಥರು ಹೊರಗೋಡ್ ಬಂದಿದ್ದಾರೆ. ಸ್ಥಳಕ್ಕೆ ಚಳ್ಳಕೆರೆ ತಹಶೀಲ್ದಾರ್ ರೆಹಾನ್ ಪಾಷಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಅಗ್ನಿಶಾಮಕ ತಂಡ ಬೆಂಕಿಯನ್ನು ನಂದಿಸಿದ್ದಾರೆ. ಗದಗ ನಾಗರಾಳ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಚರಂಡಿಯಲ್ಲೇ ಕುಡಿಯುವ ನೀರಿನ ಪೈಪ್ ಇದ್ದು, ಕಲುಷಿತ ನೀರಿನ ಸೇವನೆಯಿಂದ ಜನರಿಗೆ ಅನಾರೋಗ್ಯ ಉಂಟಾಗಿದೆ. ಚರಂಡಿ ನೀರು ಕೂಡ ಪೈಪ್ನಲ್ಲಿ ಸೇರ್ತಾ ಇದ್ದು, ಈ ಪೈಪ್ನಲ್ಲಿ ಬರೋ ನೀರು ಕುಡಿದು ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೇವೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ನಾವು ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಆದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ನಮ್ಮ ಬಗ್ಗೆ ಅಧಿಕಾರಿಗಳಿಗೆ ಕಾಳಜಿ ಇಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕೋಲಾರದ ಬೇತಮಂಗಲ ಸರ್ಕಾರಿ ಶಾಲೆಯ ದುಸ್ಥಿತಿ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಮಳೆ ಬಂದರೆ ಬೀಳೋ ಹಂತದಲ್ಲಿರುವ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಶತಮಾನ ಪೂರೈಸುತ್ತಿರೋ ಶಾಲೆಗೆ ಕಾಯಕಲ್ಪ ಬೇಕಿದೆ. ಶಾಲೆಯ ಕಟ್ಟಡ ಸಂಪೂರ್ಣವಾಗಿ ಹಾಳಾಗಿದ್ದು, ಈಗಾಗಲೇ ನೂತನ ಕೊಠಡಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ, ಆದರೆ ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸುಮಾರು 107 ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಜನೆ ಮಾಡ್ತಾ ಇದ್ದು, ಪ್ರಾಣ ಭಯದಲ್ಲೇ ಪಾಠ ಕೇಳುವಂತಾಗಿದೆ. ಈಗ ರಾಜಕೀಯ ಪ್ರಮುಖ ಸುದ್ದಿ ನೋಡೋಣ. ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಇಂಡಿ ಕೂಟದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ದೇಶದ ಮಹಿಳೆಯರಿಗೆ ವಿಪಕ್ಷಗಳು ಅಪಮಾನ ಮಾಡಿದೆ ಅಂತ ಜನ ಆರೋಪಿಸಿದ್ದಾರೆ. ಇದೀಗ ಮೋದಿ ಮಾತಿನ ಬೆನ್ನಲ್ಲೇ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಇಂದಿನಿಂದಲೇ ವಿವಿಧ ರೀತಿಯಲ್ಲಿ ಹೋರಾಟಕ್ಕೆ ಕಮಲ ಪಡೆ ಸಜ್ಜಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ ಹೋರಾಟಕ್ಕೆ ಹೈಕಮಾಂಡ್ ಆದೇಶ ನೀಡಿರೋ ಹಿನ್ನೆಲೆಯಲ್ಲಿ ಜನಾಂದೋಲನ ರೂಪಿಸಲು ಬಿಜೆಪಿ ಸಜ್ಜಾಗಿದೆ. ಇಂದು ಬೆಂಗಳೂರಿನ ಜಯನಗರದಲ್ಲಿ ಖಂಡನಾ ನಿರ್ಣಯ ಸಭೆ ನಡೆಯಲಿದ್ದು, ಆರ್ ಅಶೋಕ, ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಭಾಗಿಯಾಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ದಾವಣಗೆರೆ ಕಿಚ್ಚಿನ ಕೋಲಾಹಲ ಜೋರಾಗಿದೆ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ಸಿಎಂ ಮೌನದಿಂದ ಆಪ್ತರು ಆತಂಕಗೊಳಗಾಗಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ರಾಜಣ್ಣ ಹೇಳಿಕೆ ಸಂಚಲನ ಮೂಡಿಸಿತ್ತು. ಸಿದ್ದರಾಮಯ್ಯ ಆಪ್ತರು ಜಮೀರ್ ರಕ್ಷಣೆಗೆ ನಿಂತಿದ್ದಾರೆ. ಜಮೀರ್ ಜೊತೆ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಸಭೆ ನಡೆಸಿದ್ದಾರೆ. ಈ ನಡುವೆ ಪ್ರತಿಷ್ಠೆಯನ್ನ ಬದಿಗೊತ್ತಿ ಡಿಕೆಶಿ ಭೇಟಿಯಾಗಿದ್ದ ಸತೀಶ್ ಜಾರಕಿಹೊಳಿ ಜಬ್ಬಾರ್ ಉಚ್ಚಾಟನೆ ಆದೇಶ ಹಿಂಪಡೆಯುವಂತೆ ಮನವಿ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಪ್ರವಾಸ ಕೈಗೊಂಡಿದ್ದಾರೆ. ಮಧ್ಯಾಹ್ನ 12:20ಕ್ಕೆ ಹುಬ್ಬಳ್ಳಿಯಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಸಿಎಂ ಸಿದ್ದರಾಮಯ್ಯ ರಾಣೆಬೆನ್ನೂರಿಗೆ ಬರ್ತಾರೆ. ರಾಣೆಬೆನ್ನೂರು ದೊಡ್ಡಕೆರೆ ಬಳಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಬಳಿಕ ಬೀರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾಳೆ ನಾಡಿದ್ದು ಮೈಸೂರು, ಚಾಮರಾಜನಗರ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಬೆಳಗ್ಗೆ 11:00ಕ್ಕೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಆಗಮಿಸಲಿದ್ದಾರೆ. 2026ರ ಬಸವ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಬಳಿಕ ಮಧ್ಯಾಹ್ನ ಹುಣಸೂರಲ್ಲಿ ಗಣಪತಿ ದೇವಸ್ಥಾನ ಉದ್ಘಾಟನೆ ಮಾಡಲಿದ್ದು, ರಾತ್ರಿ ಮೈಸೂರಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಈಗ ಕ್ರೈಮ್ ಸುದ್ದಿ ನೋಡೋಣ. ಧಾರವಾಡದಲ್ಲಿ ಕೈ ನಾಯಕ ಫೈರೋಜ್ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ಅಂಜುಮಾನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ಹೆಸರು ಕೇಳಿ ಬರ್ತಾ ಇದೆ. ಇದೀಗ ಇಸ್ಮಾಯಿಲ್ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ತಮಟಗಾರ್ಗಾಗಿ ಉಪನಗರ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ. ಈಗಾಗಲೇ 12 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಫೈರೋಜ್ಗೆ ಇಸ್ಮಾಯಿಲ್ ಕೊಲೆ ಬೆದರಿಕೆ ಹಾಕಿದ್ರು ಎನ್ನಲಾಗಿತ್ತು. ಈ ಬಗ್ಗೆ ಉಪನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ಮುಸ್ಲಿಂ ಯುವಕನೊಬ್ಬ ಹಿಂದೂ ಯುವತಿಗೆ ಕಿರುಕುಳ ಕೊಟ್ಟಿರೋ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಯುವಕನೊಬ್ಬ ಯುವತಿಗೆ ಪ್ರತಿದಿನ ಕಿರುಕುಳ ಕೊಡ್ತಾ ಇದ್ದಂತೆ. ಸಲೂನ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಯುವತಿ ರಸ್ತೆಯಲ್ಲಿ ಹಾದು ಹೋಗುವಾಗ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಂತೆ. ಈ ವಿಚಾರ ಯುವತಿಯ ಪೋಷಕರಿಗೆ ಗೊತ್ತಾಗಿದ್ದು ರಸ್ತೆಯಲ್ಲೇ ಕ್ಲಾಸ್ ತಗೊಂಡಿದ್ದಾರೆ. ಯುವಕನಿಗೆ ಒದ್ದು ಬುದ್ಧಿ ಹೇಳಿದ್ದಾರೆ. ಇದೇ ವೇಳೆ ಯುವತಿ ಕೂಡ ಯುವಕನಿಗೆ ಚಪ್ಪಲಿ ಸೇವೆ ಮಾಡಿದ್ದಾಳೆ. ಸದ್ಯ ಯುವಕನನ್ನ ವಿದ್ಯಾನಗರ ಪೊಲೀಸರು ಸುಪರ್ದಿಗೆ ಒಪ್ಪಿಸಲಾಗಿದೆ.
ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಆಗಿದೆ. ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಭಾರೀ ಪ್ರಮಾಣದ ಹೈಡ್ರೋಪೋನಿಕ್ ಗಾಂಜಾ ಸೀಸ್ ಮಾಡಲಾಗಿದೆ. 3 ಪ್ರತ್ಯೇಕ ಕೇಸ್ಗಳಲ್ಲಿ 8 ಕೋಟಿ ಬೆಲೆಯ ಸುಮಾರು 26 ಕೆಜಿ ಹೈಡ್ರೋಪೋನಿಕ್ ಗಾಂಜಾ ಸೀಸ್ ಮಾಡಲಾಗಿದೆ. ಬ್ಯಾಂಕಾಕ್ನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ವೇಳೆ ಆರೋಪಿಗಳು ಲಾಕ್ ಆಗಿದ್ದಾರೆ. 4 ಮಹಿಳಾ ಪ್ರಯಾಣಿಕರನ್ನ ಬಂಧನ ಮಾಡಿರುವ ಕಸ್ಟಮ್ಸ್ ಅಧಿಕಾರಿಗಳು ಆರೋಪಿಗಳ ವಿರುದ್ಧ NDPS ಕಾಯ್ದೆಯಡಿ ಕೇಸ್ ದಾಖಲಿಸಿದ್ದಾರೆ. ಮನೆಯಲ್ಲಿ ಹಾಸಿಗೆ ಕೆಳಗೆ ಇಟ್ಟಿದ್ದ ಪೆನಿ ಡ್ರಗ್ಸ್ ಪತ್ತೆ ಹಚ್ಚಲಾಗಿದೆ. ಪೊಲೀಸ್ ಶ್ವಾನದ ಸಹಾಯದಿಂದ ಡ್ರಗ್ಸ್ ಪತ್ತೆ ಹಚ್ಚಲಾಗಿದೆ. ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದಲ್ಲಿರುವ ನಾಗೇಶ್ ಭಗತ್ ಅನ್ನುವವರ ನಿವಾಸದಲ್ಲಿ ಗಾಂಜಾ ಪತ್ತೆ ಹಚ್ಚಲಾಗಿದೆ. ಗಾಂಜಾ ಇರೋ ಬಗ್ಗೆ ಖಚಿತ ಮಾಹಿತಿಯ ಮೇರೆಗೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಈ ವೇಳೆ ಸುಮಾರು 2,60,000 ಮೌಲ್ಯದ 13 ಗ್ರಾಂ ಪೆನ್ನಿ ಡ್ರಗ್ಸ್ ಪತ್ತೆಯಾಗಿದೆ. ಪ್ರಕರಣದ ಸಂಬಂಧ 2 ಮೊಬೈಲ್ ಜಪ್ತಿ ಮಾಡಲಾಗಿದ್ದು ಇಬ್ಬರನ್ನ ಬಂಧಿಸಲಾಗಿದೆ. ಅನುಮಾನಾಸ್ಪದ ರೀತಿಯಲ್ಲಿ ವ್ಯಕ್ತಿಯ ಶವ ಕಾರಲ್ಲಿ ಪತ್ತೆಯಾಗಿರೋ ಘಟನೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಮಣಿಪಾಲ್ ಕೌಂಟಿ ರೋಡ್ನಲ್ಲಿ ನಡೆದಿದೆ. ಬಸವನಪುರ ನಿವಾಸಿ ನಾರಾಯಣಪ್ಪ ಮೃತ ವ್ಯಕ್ತಿ. ನಿನ್ನೆ ಮನೆಯಿಂದ ಹೊರಗೆ ಹೋಗಿದ್ದ ನಾರಾಯಣಪ್ಪ ಇವತ್ತು ಸ್ವಿಫ್ಟ್ ಕಾರಿನ ಮುಂದೆ ಸೀಟಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಕಾರ್ನಲ್ಲಿ ಶವ ಕಂಡು ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು, ಮೃತದೇಹದಲ್ಲಿ ಮುಖ ಮತ್ತು ಎದೆ ಭಾಗಗಳಲ್ಲಿ ಗಾಯ ಆಗಿದ್ದು ಕೊಲೆ ಮಾಡಿ ಕಾರ್ನಲ್ಲಿಟ್ಟು ಹೋಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ವಾಸ್ತು ದೋಷ ನಿವಾರಣೆ ಮಾಡ್ತೀನಿ ಅಂತ ಮಹಿಳೆಗೆ ಜ್ಯೋತಿಷಿಯೊಬ್ಬರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಜ್ಯೋತಿಷಿ ಶಾಂತಕುಮಾರ್ ವಿರುದ್ಧ ಗೋವಿಂದರಾಜನಗರ ಠಾಣೆಗೆ ಮಹಿಳೆ ದೂರು ಕೊಟ್ಟಿದ್ದಾರೆ. ಆದರೆ ಬ್ಲಾಕ್ಮೇಲ್ ಮಾಡಿ ಹಣಕ್ಕೆ ಮಹಿಳೆ ಬೇಡಿಕೆ ಇಟ್ಟಿದ್ರು ಅಂತ ಜ್ಯೋತಿಷಿ ಪ್ರತಿ ದೂರು ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಕನಕಗಿರಿ ಹೊರವಲಯದಲ್ಲಿ ಲಕ್ಷಾಂತರ ಮೌಲ್ಯದ ದಾಳಿಂಬೆ ಕಳ್ಳತನಕ್ಕೆ ಯತ್ನ ನಡೆದಿದೆ. ಸೂರ್ಯನಾರಾಯಣ ರಾಜು ಅನ್ನುವವರ ಜಮೀನಿಗೆ ನುಗ್ಗಿದ ಕಳ್ಳರು ದಾಳಿಂಬೆ ಕಳ್ಳತನಕ್ಕೆ ಯತ್ನಿಸಿದ್ದಾರೆ. ನಾಯಿ ಕೂಗಾಟದಿಂದ ಭಯಭೀತರಾದ ಕಳ್ಳರು ಆಟೋ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಕೊಲೆ ರಹಸ್ಯದ ಸುದ್ದಿ ನೋಡೋಣ. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ದಿನೇ ದಿನೇ ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಪ್ರಕರಣದಲ್ಲಿ A1 ಆಗಿರೋ ಬಸವರಾಜ ಮುತ್ತಿಗಿ ಜೊತೆ ಮಾತನಾಡಲೆಂದೇ ವಿನಯ್ ಕುಲಕರ್ಣಿ ಪತ್ನಿ ಹೆಸರಲ್ಲಿ ಹೊಸ ಸಿಮ್ ಖರೀದಿಸಿದ್ರಂತೆ. ಈ ಹೊಸ ಸಿಮ್ನಿಂದ ಬರೋಬ್ಬರಿ 94 ಬಾರಿ ವಿನಯ್ ಮುತ್ತಿಗಿ ಜೊತೆ ಮಾತನಾಡಿದ್ದಾರೆ. ಅಲ್ಲದೆ ಯೋಗೇಶ್ ಗೌಡ ಕೊಲೆ ಬಳಿಕವೂ ಮಾತುಕತೆ ಮಾಡಿದ್ದಾರಂತೆ. ಸಿಬಿಐ ಅಧಿಕಾರಿಗಳ ತನಿಖೆ ವೇಳೆ CDR ಟವರ್ ಲೊಕೇಶನ್ 6 ಬಾರಿ ಇಬ್ಬರು ಒಂದೇ ಪ್ರದೇಶದಲ್ಲಿ ಇರುವುದು ಪತ್ತೆಯಾಗಿದೆ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಗೆಲುವು ಹಾಗೂ ರಾಜಕೀಯವಾಗಿ ಬೆಳೆದಿದ್ದ ಯೋಗೇಶ್ ಗೌಡ ಕೊಲೆಗೆ ಅಸಲಿ ಕಾರಣ ಎನ್ನಲಾಗಿದೆ. ಬಸವರಾಜ ಮುತ್ತಿಗಿ ಮತ್ತು ಆತನ ಬಾಬಾ ಚಂದ್ರಶೇಖರ್ ಇಂಡಿಗೆ ವಿನಯ್ ಸುಪಾರಿ ನೀಡಿದ್ರು. ಸದ್ಯ ಚಂದ್ರಶೇಖರ್ ಇಂಡಿ ಮಾಫಿ ಸಾಕ್ಷಿ ಆಗಿರೋದೇ ಮುಳುವಾಗಿದೆ. 2016 ಏಪ್ರಿಲ್ 23ರಂದು ಜಿಲ್ಲಾ ಪಂಚಾಯತ್ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಯೋಗೇಶ್ ಗೌಡ ಮತ್ತು ವಿನಯ್ ಕುಲಕರ್ಣಿ ನಡುವೆ ಮಾತಿನ ಚಕಮಕಿ ನಡೆದಿತ್ತು. ಅವತ್ತೇ ಇಬ್ಬರ ನಡುವೆ ವೈಮನಸ್ಸು ಉಂಟಾಗಿ ಹತ್ಯೆಗೆ ಮೂಲ ಪ್ರೇರಣೆ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಳಿಕ ವಿನಯ್ ಕುಲಕರ್ಣಿ ಮತ್ತು ಬಸವರಾಜ ಮುತ್ತಗಿ ಭೇಟಿಯಾಗಿದ್ದಾರೆ. ದಿನೇ ದಿನೇ ಯೋಗೇಶ್ ಗೌಡ ವರ್ತನೆ ಮಿತಿ ಮೀರಿದೆ, ಹೀಗಾಗಿ ಆತನನ್ನು ಮುಗಿಸ್ಬಿಡಬೇಕು ಅಂತ ವಿನಯ್ ಡೈರಿ ಬಳಿ ಮುತ್ತಗಿ ಕರೆಸ್ಕೊಂಡು ಸಂಚು ರೂಪಿಸಿದ್ರು ಎನ್ನಲಾಗಿದೆ. ನಂತರ ಧಾರವಾಡ ಬಾಯ್ಸ್ ಅಂತ ಟೀಮ್ ಕಟ್ಕೊಂಡು ಹತ್ಯೆಗೆ ಪ್ಲಾನ್ ಮಾಡಿದ್ರಂತೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪಿನಲ್ಲಿ ಕರ್ನಾಟಕ ಪೊಲೀಸ್ ತಲೆ ತಗ್ಗಿಸುವ ಅಂಶಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ದೇಶದಲ್ಲೇ ಅತ್ಯಂತ ಸಮರ್ಥ ಮತ್ತು ದಕ್ಷ ಎಂದು ಗುರುತಿಸಲ್ಪಟ್ಟಿದೆ. ಆದರೆ ತನ್ನ ಕೆಲವು ಅಧಿಕಾರಿಗಳ ಕೃತ್ಯಗಳಿಂದ ಸಂಕಷ್ಟಕ್ಕೆ ಗುರಿಯಾಗಿರುವುದು ಬೇಸರದ ಸಂಗತಿ. ನ್ಯಾಯಾಲಯದ ಮುಂದೆ ಸುಳ್ಳು ಸಾಕ್ಷ್ಯ ನೀಡಿದ್ದೇವೆಂದು ಅತ್ಯಂತ ನಿರ್ಲಕ್ಷ್ಯದಿಂದ ಮತ್ತು ಹಗುರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳ ನಡೆಯನ್ನ ಸಹಿಸಲು ಸಾಧ್ಯವಿಲ್ಲ. ಇದನ್ನ ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ನಂಬಿಕೆಯನ್ನು ಕುಂದಿಸುವ ಇಂತಹ ಸುಳ್ಳು ಸಾಕ್ಷ್ಯ ನೀಡುವ ಘೋರ ತಪ್ಪುಗಳನ್ನು ತಡೆಯಬೇಕಾಗಿದೆ ಅಂತ ತೀರ್ಪಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಡಿಶಾದ ಭುವನೇಶ್ವರದಲ್ಲಿ ನಡೆದ 61ನೇ ಫೆಮಿನಾ ಮಿಸ್ ಇಂಡಿಯಾ 2026ರ ಪಟ್ಟ ಗೋವಾದ ಸುಂದರಿ ಸಾಧ್ವಿ ಸಾಯಿಲ್ ಪಾಲಾಗಿದೆ. ಇನ್ನು ರಾಜನಂದಿನಿ ಪವಾರ್ ಪ್ರಥಮ ರನ್ನರ್ ಅಪ್ ಆದರೆ ಅಶ್ವಿತಾ ದ್ವಿತೀಯ ರನ್ನರ್ ಅಪ್ ಪಟ್ಟ ಅಲಂಕರಿಸಿದ್ದಾರೆ. ಉತ್ತರಾಖಂಡ್ನ ಪವಿತ್ರ ಯಾತ್ರಾ ಸ್ಥಳ ಕೇದಾರ್ನಾಥ್ ಯಾತ್ರೆ ಆರಂಭ ಆಗಲಿದೆ. ಕೇದಾರ್ನಾಥ್ ಯಾತ್ರೆ ಹಿನ್ನೆಲೆ ಇವತ್ತು ಹೆಲಿಕಾಪ್ಟರ್ ಸೇವೆಗಳ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಏಪ್ರಿಲ್ 22ರಿಂದ ಹೆಲಿಕಾಪ್ಟರ್ ಸೇವೆ ಆರಂಭ ಆಗಲಿದೆ. ಪವಿತ್ರ ಕೇದಾರನಾಥ ಯಾತ್ರೆಯ ಸಿದ್ಧತೆಗಳು ಆರಂಭವಾಗಿದೆ. ಇಂದು ಓಂಕಾರೇಶ್ವರ ದೇಗುಲದಿಂದ ಕೇದಾರನಾಥನ ಪವಿತ್ರ ಪಲ್ಲಕ್ಕಿ ಯಾತ್ರೆ ಆರಂಭ ಆಗಿದೆ. ಕೇದಾರನಾಥ ದೇಗುಲದ ಸಿಇಒ DM ವಿಶಾಲ್ ಮಿಶ್ರಾ ಈ ವೇಳೆ ಉಪಸ್ಥಿತರಿದ್ದರು. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನೆ ಗುರುದ್ವಾರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಖ್ ಧರ್ಮದವರೊಂದಿಗೆ ಸೇರಿ ಕಾರ್ನೆ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ.
ಅಕ್ಷಯ ತೃತೀಯ ಹಿನ್ನೆಲೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ಬಾಲರಾಮನ ದರ್ಶನಕ್ಕೆ ಭಕ್ತಸಾಗರವೇ ಹರಿದು ಬರ್ತಾ ಇದೆ. ಸಾವಿರಾರು ಜನರು ದೇಗುಲಕ್ಕೆ ಆಗಮಿಸಿ ಬಾಲರಾಮನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ನಟಿ ತಮನ್ನಾ ಭಾಟಿಯಾ ಆಂಧ್ರಪ್ರದೇಶದ ತಿರುಪತಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ದರ್ಶನ ಪಡ್ಕೊಂಡಿದ್ದಾರೆ. ಮುಂಜಾನೆಯೇ ದೇಗುಲಕ್ಕೆ ಆಗಮಿಸಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಬಳಿಕ ದೇಗುಲದ ಆಡಳಿತ ಮಂಡಳಿ ತಮನ್ನಾಗೆ ಶಲ್ಯ ಹೊದಿಸಿ ಸನ್ಮಾನ ಮಾಡಿದರು. ದೆಹಲಿಯಲ್ಲಿಂದು ಸಂಡೇ ಆನ್ ಸೈಕಲ್ಸ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಖ್ಯಾತ ನಟ ಮಿಲಿಂದ್ ಸೋಮನ್ ಸೇರಿದಂತೆ ನೂರಾರು ಸೈಕ್ಲಿಸ್ಟ್ಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಭಾರತ ಹಾಗೂ ರಷ್ಯಾ ರಾಜತಾಂತ್ರಿಕ ಸಂಬಂಧ ಶುರುವಾಗಿ 79 ವರ್ಷ ಆಗಿದೆ. ಈ ಹಿನ್ನೆಲೆ ಭಾರತ ಹಾಗೂ ರಷ್ಯಾ ರಾಯಭಾರ ಕಚೇರಿ ಜಂಟಿಯಾಗಿ ಸೈಕಲ್ ರ್ಯಾಲಿ ಆಯೋಜನೆ ಮಾಡಲಾಗಿತ್ತು. ನೂರಾರು ಜನ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಉತ್ತರ ಪ್ರದೇಶದ ಫಿರೋಜಾಬಾದ್ ಬಳಿಯ ಶಿಕೋಬಾದ್ ತರಕಾರಿ ಮಾರುಕಟ್ಟೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಆಂಧ್ರಪ್ರದೇಶ ಡಿಸಿಎಂ ಪವನ್ ಕಲ್ಯಾಣ್ ಕಳೆದ ಕೆಲವು ತಿಂಗಳುಗಳಿಂದ ಅನಾರೋಗ್ಯಕ್ಕೀಡಾಗಿದ್ದರು. ಈ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾದ ಪವನ್ ಕಲ್ಯಾಣ್ಗೆ ಸರ್ಜರಿ ಮಾಡಲಾಗಿದ್ದು ಗುಣಮುಖರಾಗಿದ್ದಾರೆ. ಶೀಘ್ರ ಗುಣಮುಖರಾಗಿ ಜನಸೇವೆಯಲ್ಲಿ ಸಕ್ರಿಯರಾಗಿ ಅಂತ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಹಾರೈಸಿದ್ದಾರೆ. ಈಗ ಕ್ರೀಡಾ ಸುದ್ದಿ ನೋಡೋಣ. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಡೆಲ್ಲಿ ವಿರುದ್ಧ ಮ್ಯಾಚ್ನಲ್ಲಿ ಆರ್ಸಿಬಿಗೆ ಸೋಲಾಯಿತು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ 20 ಓವರ್ಗಳಲ್ಲಿ 8 ವಿಕೆಟ್ಗೆ 275 ರನ್ ಗಳಿಸಿತು. ಈ ಗುರಿ ಬೆನ್ನತ್ತಿದ ಡೆಲ್ಲಿ ಟೀಮ್ ಡೇವಿಡ್ ಮಿಲ್ಲರ್ಗೆ ಅಬ್ಬರದಿಂದ ಬೆಂಗಳೂರಲ್ಲಿ ಗೆಲುವು ಸಾಧಿಸಿತು. 5 ಬಾರಿ ಚಾಂಪಿಯನ್ಸ್ ಆದ ಸಿಎಸ್ಕೆ ಈ ಬಾರಿ ಐಪಿಎಲ್ನಲ್ಲಿ 4ನೇ ಸೋಲು ಕಂಡಿದೆ. ನಿನ್ನೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸಿಎಸ್ಕೆ 10 ರನ್ಗಳಿಂದ ಪರಾಭವಗೊಂಡಿದೆ. 194 ರನ್ ಗುರಿ ಬೆನ್ನತ್ತಿದ ಸಿಎಸ್ಕೆ 184 ರನ್ ಗಳಿಸಿ ಸೋಲೊಪ್ಪಿಕೊಂಡಿದೆ. ಇವತ್ತು ಐಪಿಎಲ್ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಮೊದಲ ಪಂದ್ಯ ಮಧ್ಯಾಹ್ನ 3:30ಕ್ಕೆ ನಡೆಯುತ್ತೆ. ಕೋಲ್ಕತಾದ ಈಡನ್ ಗಾರ್ಡನ್ನಲ್ಲಿಂದು ಕೆಕೆಆರ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ ಆಗ್ತಾ ಇವೆ. ಈ ಐಪಿಎಲ್ನಲ್ಲಿ ಒಂದೂ ಸೋಲು ಕಾಣದೆ ಅಜೇಯವಾಗಿರುವ ಪಂಜಾಬ್ ಕಿಂಗ್ಸ್ ಇವತ್ತು ಲಕ್ನೋ ವಿರುದ್ಧ ಸೆಣಸಾಡಲಿದೆ. ನ್ಯೂ ಚಂಡೀಗಢದ ಮುಲಾನ್ಪುರದಲ್ಲಿ ಪಂದ್ಯ ನಡೆಯಲಿದೆ. ಪಂಜಾಬ್ 5ನೇ ಗೆಲುವಿನೊಂದಿಗೆ ಅಗ್ರಸ್ಥಾನದ ಮೇಲೆ ಕಣ್ಣಿಟ್ಟಿದೆ. ಫಿಫಾ ವಿಶ್ವಕಪ್ಗೆ ಸಿದ್ಧತೆ ಜೋರಾಗಿದೆ. ವಿಶ್ವಕಪ್ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನ ಮೆಟ್ಲೈಫ್ ಸ್ಟೇಡಿಯಂ ಬಳಿ ಮಾಕ್ ಡ್ರಿಲ್ ಮಾಡಲಾಗಿದೆ.